ಶೂ ಬೇರೆ ಬಿಚ್ಬಿಟ್ಟೆ. ಗೈಸ್ ಎಲ್ಲ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಹಾಸನ್ಗೆ. ಸೊ ಇವಾಗ ಎಕ್ಸಾಕ್ಟ್ ಟೈಮ್ 6 o'clock, 5 o'clockಗೆ ಬಿಡಬೇಕಾಗಿತ್ತು. ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಲೇಟ್ ಆಯಿತು. ಸೊ ನನ್ನ ಗಾಡಿನೂ ರೆಡಿ ಇದೆ. ಸೊ ನಾನು ರೆಡಿ ಇದ್ದೀನಿ. ಬನ್ನಿ ಹಾಸನ್ಗೆ ಹೋಗೋಣ. ತುಂಬ ದಿವಸದಿಂದ ಹೋಗ್ಬೇಕು ಅಂದ್ಕೊತ ಇದ್ದೆ. ಸುಮಾರು ಒಂದು 5-6 ವರ್ಷ ಆಗಿತ್ತು ನಾನು ಹೋಗಿ. ಮಿನಿಮಮ್ ಆಗಿದೆ 5 to 6 years ಆಗಿದೆ ನಾನು ಹಾಸನ ಕಡೆ ಹೋಗಿನಿ. ಅವ ಫ್ರೆಂಡ್ಸ್ ಜೊತೆ ಹೋಗಿದ್ದಿದ್ದು ಲಾಸ್ಟು. ಅದಕ್ಕೋಸ್ಕರ ಹೋಗೋಕ್ಕಾಗಿಲ್ಲ. ಸೊ ಮೊನ್ನೆ ಹಿಂಗೆ ಸುಮ್ಮನೆ ಕುತ್ಕೊಂಡು ಫೋಟೋಸು ಎಲ್ಲ ನೋಡ್ಬೇಕಾದ್ರೆ ಹೋಗ್ಬೋದಲ್ಲ ಒಬ್ಬನ ಆರಾಮಾಗಿ, ಏನಾಗುತ್ತೆ ಹಿಂಗೆ ಮಾತಾಡ್ಕೊಬೇಕಾದ್ರೆ ನಾನು ಆಫೀಸ್ ಫ್ರೆಂಡು ಬರ್ತೀನಿ ಅಂತ ಹೇಳ ನೈಟ್ ಶಿಫ್ಟ್ ಮುಗಿಸ್ಕೊಂಡು. ಸೊ ಅವನು ಹಂಗೆ ಕರ್ಕೊಂಡು ಹೋಗೋದು. ಸೊ ಇವಾಗ ಫಸ್ಟು ಮಲ್ಲೇಶ್ವರಂ ಹೋಗಬೇಕು. ಮಲ್ಲೇಶ್ವರಂ ನಮ್ಮ ಆಫೀಸ್ ನನ್ನ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಸೊ ಅಲ್ಲಿಂದ ಹಾಸನ್ಗೆ ರೈಡು. ನೋಡೋಣ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಪ್ಲೇಸ್ ಕವರ್ ಮಾಡೋಣ ಇವತ್ತು. ಒಟ್ಟಲ್ಲಿ ಫುಲ್ಲು ಗಾಡಿ ಓಡಿಸ್ಕೊಂಡೆ ಟೈಮ್ ಪಾಸ್ ಮಾಡ್ಬೇಕು ಇವತ್ತು. ನಾನು ಗಾಡಿ ತೊಗೊಂಡಾಗ ಫಸ್ಟ್ ರೈಡ್ ಅಂತ ಹೋಗಿದ್ದೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆನೆ. ನಾನು ನನ್ನ ಫ್ರೆಂಡ್ ಮೂರ್ತಿ, ಆಮೇಲೆ ನಿಕ್ಷಿತ್ತು, ಆಮೇಲೆ ಇನ್ನೊಂದು 3 ಜನ ಹುಡುಗರು. ಎಲ್ಲ 4 ಗಾಡಿಯೇನೋ ಇತ್ತು. 2 220, ನಂದೊಂದು R15, ಒಂದು ಆ್ಯಕ್ಟಿವಾ. ಈ 4 ಗಾಡಿಯಲ್ಲಿ ಸುಮಾರು ಒಂದು 6 ಜನನೋ 9 ಜನನೋ ಹೋಗಿದ್ರಿ. ಟ್ರಿಪಲ್ಸು ಅದು ಇದು ಹಾಕ್ಕೊಂಡು. ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಗಾಡಿ ತೊಗೊಂಡಾಗ ಹೋಗಿದ್ದು ರೈಡ್. ಅದು ಏನು ಮಜಾ ಇತ್ತು ಅನ್ನೋ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದು. ಸಕ್ಕತ್ತಾಗಿತ್ತು ಮಾತ್ರ ಅದು. ಅವಾಗ ಎಷ್ಟು ನಾನು 2018 19 ಹೋಗಿದ್ದೆ ಅನ್ಸುತ್ತೆ. ಇನ್ನೂ ಮುಂದೆನೇ ಹೋಗಿದ್ದು ನಾನು. ಗಾಡಿ ತೊಗೊಂಡು ಒಂದು 2-3 ತಿಂಗಳು ಆದಮೇಲೆ ಹೋಗಿದ್ವಿ. ಫಸ್ಟ್ ಸರ್ವಿಸ್ ಆದಮೇಲೆ ಹೋಗಿದ್ದು. ಸೊ ಸಕ್ಕತ್ತಾಗಿತ್ತು ಅದು ಮಾತ್ರ. ಎಲ್ಲಿ ಆವಳಹಳ್ಳಿ ಬೆಟ್ಟಕ್ಕೆ ಹೋಗಿದ್ರಿ. ಆಮೇಲೆ ಅದೇ ಮುಂದೆ ಇದೇನೋ ಐತಪ್ಪ ಪ್ಲೇಸು, ರಾಮ ಕಾಲಿಕ್ಕಿದ ಪ್ಲೇಸೋ ಬಾಣ ಬಿಟ್ಟಿದ್ದ ಪ್ಲೇಸೋ ಒಂದು ಐತೆ, ಅಲ್ಲಿಗೆ ಹೋಗಿದ್ರಿ. ಎಲ್ಲ ಇವಾಗಲೂ ಫೋಟೋಸ್ ಎಲ್ಲ ಐತೆ. ಬೇರೆ ಫೋಟೋಸ್ ಮಾತ್ರ ಇದೆ ಅಷ್ಟೇ. ಫ್ರೆಂಡ್ಸ್ಗಳು ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಾರೆ. ನಾನು ಹೆಂಗೆ ಡೈಲಿ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಿ ಆ ಥರ ಅವರು ಬ್ಯುಸಿ ಆಗ್ಬಿಟ್ಟವ್ರೆ. ಬಟ್ ಎಲ್ಲ ಕಾಂಟ್ಯಾಕ್ಟಲ್ಲಿ ಅವರೇ, ವರ್ಚುವಲ್ ಕಾಂಟ್ಯಾಕ್ಟ್ ಅಷ್ಟೇ. ಶಿವ ನಂದು ಟಿಫನ್ ಆಯಿತು. ಕರ್ಕೊಂಡು ಬರೋಷ್ಟರಲ್ಲಿ 8:15. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಈಗ ನೋಡಿ ಇವಾಗ ನಾನು ಎಕ್ಸಾಕ್ಟಾಗಿ ಇದೇ ನಾನು ಬಂದಿದ್ದ ಪ್ಲೇಸು. ಅದರ ಎಂಟ್ರೆನ್ಸಲ್ಲಿ ಇದ್ದೀನಿ. ಬನ್ನಿ ಹೋಗೋಣ. ನಾನು ಆವಾಗ ಬಂದಿದ್ದು ಬೇರೆ ರೂಟಲ್ಲಿ ಬಂದಿದ್ದು. ನಾವು ಕ್ಯಾಬ್ ಮಾಡ್ಕೊಂಡು ಬಂದಿದ್ದು ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಸಮ್ ಫ್ಲೇವರ್ ಮೇಲೆ ಬ್ರಿಡ್ಜ್ ಮೇಲೆ ನಿಲ್ಲಿಸ್ಬಿಟ್ಟು ತೋರಿಸಿದ್ದು ನೆನಪು ನನಗೆ. ಬಟ್ ಇವಾಗ ಈ ಕಡೆ ಲೇಕೆಲ್ಲ ಐತೆ. ಬಟ್ ಇವಾಗ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಯಾವುದೋ ರೂಟ್ ಮ್ಯಾಪ್ ಹಾಕ್ಕೊಂಡು ಯಾವುದೋ ಊರು ಹೊರಗಡೆಯಿಂದೆಲ್ಲ ಬಂದೆ. ಸಕ್ಕತ್ತಾಗೈತಪ್ಪ. ಕೆರೆಯಲ್ಲಿ ಮೀನಿದ್ದೀರ ಚೆನ್ನಾಗಿರೋದು. ಓಹೋ, ಮುಂದೆ ಎಲ್ಲ ಸಕ್ಕತ್ತಾಗೈತೆ ಪ್ಲೇಸ್ ಮಾತ್ರ. ಚಿಂದಿಯಾಗೈತಪ್ಪ. ಇನ್ನು ಮಳೆಗಾಲದಲ್ಲಿ ಬಂದಿರೋ ಇನ್ನೂ ಸ್ವಲ್ಪ ಚೆನ್ನಾಗಿರೋದು. ಮಳೆ ಇಲ್ಲ ಇವಾಗ, ಬಿಸಿಲು. ನಾವು ಬಂದಿದ್ದು ಮಳೆಗಾಲದಲ್ಲಿ. ಸೊ ಗಾಯ್ಸ್, ಫೈನಲಿ ಬಂದೆ. ನಾನು ಬಂದಿದ್ದ ಪ್ಲೇಸ್ ಇದೇ ದೇವಸ್ಥಾನ. ಬಟ್ ನಾವು ಯಾವುದೋ ಫ್ಲೇವರ್ ಮೇಲೆಲ್ಲ ನಿಂತ್ಕೊಂಡು ನೋಡಿದ್ದೆ, ಬಟ್ ನಾನು ನೆನಪಿಲ್ಲ. ಬಟ್ ಇದೇ ಎಕ್ಸಾಕ್ಟ್ ದೇವಸ್ಥಾನ ನಾನು ಬಂದಿದ್ದು. ಸೊ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ, ಹೆಂಗಿರುತ್ತೆ ನಾನು. ಈಗ ಜಸ್ಟ್ ಬಂದಿದ್ದು ನಾನು ಯಾವುದೋ ದೇವಸ್ಥಾನ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಯಾವುದಂತ ಗೊತ್ತಿಲ್ಲ. ನಾನು ನೋಡಿ ಟೆಂಪಲ್ ಬಂದು ಇದೇ ಥರ ಇತ್ತು. ಸ್ವಲ್ಪ ಮುಂದೆ ಎಲ್ಲ ಸ್ವಲ್ಪ ರಿವರ್ ಥರ ಎಲ್ಲ ಇತ್ತು. ಬಟ್ ಇವಾಗ ಇದು ಬೇರೆ ಥರನೇ ಇದೆ. ಸ್ವಲ್ಪ ಚೇಂಜಸ್ ಜಾಸ್ತಿ ಇದೆ. ಬೇರೆ ಟೆಂಪಲ್ ಅನಿಸುತ್ತೆ. ಕನ್ಫ್ಯೂಸ್ ಆಗಿ ಬಂದ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ಹೆಂಗೆ ಬಂದರೆ ಒಟ್ಟಿನಲ್ಲಿ ಶಿವ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾವು. ಸೊ
ಸೊ ನೆಕ್ಸ್ಟು ಇಲ್ಲಿಂದ ಬೇರೆ ಯಾವ ಪ್ಲೇಸ್ ಹತ್ರ ಐತೆ ಆ ಪ್ಲೇಸ್ಗೆ ಹೋಗಬೇಕು. ಹೋಗಿ ಅದನ್ನು ಸ್ವಲ್ಪ ನೋಡೋಣ. ಬಟ್ ಇಲ್ಲಿ ಯಾರೂ ಇಲ್ಲ ಜನ, ಅಷ್ಟೊಂದು ಪೂಜೆ ಒಬ್ಬರು ಬಿಟ್ಟರೆ ನಾನು ನನ್ನ ಫ್ರೆಂಡ್ಸ್ ಅಷ್ಟೇ ಇರೋದು, ಯಾರೂ ಇಲ್ಲವೇ ಇಲ್ಲ. ಸೊ ಬನ್ನಿ ಹೋಗೋಣ ನೆಕ್ಸ್ಟ್ ಪ್ಲೇಸ್ಗೆ, ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಬಟ್ ನಾನು ಪಕ್ಕ ಪ್ಲೇಸ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ, ಬಟ್ ಅದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ಅದನ್ನ ಕರೆಕ್ಟಾಗಿ ಹುಡುಕಿ ಚೆಕ್ ಮಾಡೋಣ. ಸೊ ಅದೇ ಅಲ್ಲಿರೋದು ದೇವರು ಮತ್ತು ಇದು ಬಸವಣ್ಣ. ಸೊ ಗಾಯ್ಸ್, ನಾನು ಹಾಸನದಿಂದ ಇನ್ನೊಂದು 20-25 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಾದ್ರೆ ನಾನು ಯಾವುದೋ ಟೆಂಪಲ್ ಅಂದ್ಕೊಂಡೆ. ನೋಡಿದ್ರೆ ಆ ಟೆಂಪಲ್ ಅದು ನಾನು ಅವತ್ತು ನೋಡಿದ ನೆನಪು ಒಂದು 6-7 ವರ್ಷದಿಂದ, ಬಟ್ ಅದು ಇದಲ್ಲ ಟೆಂಪಲ್ಲು. ಸೊ ಒಟ್ನಲ್ಲಿ ಕನ್ಫ್ಯೂಸ್ ಆಗಿ ಬಂದುಬಿಟ್ಟಿದ್ದೀನಿ. ಒಟ್ನಲ್ಲಿ ದೇವ್ರ ದರ್ಶನ ಆಯಿತು. ಇವಾಗ ಮತ್ತೆ ಇಲ್ಲಿಂದ ಬೇರೆ ಆ ಪ್ಲೇಸ್ ಐತೆ ನಿಯರ್ ಬೈ ನೋಡಿಕೊಂಡು ಮನೆಗೆ ಹೋಗೋದು, ಇನ್ನೇನು ಮಾಡೋದು. ನೆಕ್ಸ್ಟ್ ಯಾವಾಗ ನಾನು ಕ್ಲೀನಾಗಿ ಪ್ಲೇಸ್ನ ಸರ್ಚ್ ಮಾಡಿ ಅದಕ್ಕೆ ಬರಬೇಕು. ಏನು ಸಕ್ಕತ್ತಾಗೈತಪ್ಪ, ಫುಲ್ಲು ಎಷ್ಟು ದೊಡ್ಡದಾಗೈತೆ. ಹೆಬ್ಬಾಳ ಕೆರೆನೂ ಇಷ್ಟಿಲ್ಲ ಅನ್ಕೊತೀನಿ, ಇದು ಎಷ್ಟು ದೊಡ್ಡದಾಗೈತೆ. ಆ ಕೆರೆನ ನೋಡಿದ್ರೆ ಈ ಥರ ಐತೆ ನಡ್ಕೊಂಡು ಹೋಗೋಕ್ಕೆ. ಬಾಬಾ ನಾನು ಫಸ್ಟ್ ಟೈಮು ಇಲ್ಲಿ ಜಕ್ಕೂರ್ ಹತ್ರ ಒಂದಿತ್ತು, ಅಲ್ಸರ್ ಲೆಕ್ಕ ಯಾವುದೈತೆ, ಬಟ್ ಹೆಸರು ಗೊತ್ತಿಲ್ಲ ಪ್ರಾಪರಾಗಿ. ಸರಿಯಾಗೈತೆ ಮಾತ್ರ. ಏನೋ ಕಂಬಿ ಕೊಟ್ಟವ್ರೆ, ಮೇ ಬಿ ಸೇಫ್ಟಿಗೇನೋ ಕೊಟ್ಟವ್ರು ಅನಿಸುತ್ತೆ. ಚೆನ್ನಾಗೈತೆ. ಒಂದು ಮೀನು ಕಾಣಿಸ್ತಾ ಇಲ್ಲ. ಮೀನು ಕಾಣಿಸಂಗಿದ್ದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿತ್ತು. ಗಾಯ್ಸ್ ಬಿಸಿಲು, ಶೂ ಬೇರೆ ಬಿಚ್ಚಿಬಿಟ್ಟೆ. ಇವಾಗ ಹಳೆ ಬಿಡಕ್ಕೆ ಬಂದೆ. ಸೊ ಬನ್ನಿ, ನನ್ನ ಕ್ಯಾಮ್ರಾದಲ್ಲಿ ಬೇರೆ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗಿಬಿಟ್ಟು ಅದಕ್ಕೆ ಫೋನೆಲ್ಲ ಮಾಡ್ತಾಯಿದ್ದೀನಿ. ಬನ್ನಿ ಫೋನ್. ಏನೋ ಬ್ಯಾಕ್ಗ್ರೌಂಡ್ ಅಲ್ಲೈತೆ ಗಾಯ್ಸ್, ನನಗೆ ಅದು ಏನಂತಲೇ ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮ್ ಅಮ್ಮ ನಮ್ಮ ಅಣ್ಣನ ಜೊತೆ ಬಂದಾಗ ನೋಡಿದ್ದೆ. ಎಲ್ಲ ಸಕ್ಕಲ್ಲ ಮಾಡೋರು, ಹೆಂಗೆ ಕೆತ್ತನೆ ಮಾಡೋರು ಅಂತಲೇ ಗೊತ್ತಿಲ್ಲ. ಈ ಪಿಲ್ಲರ್ಸು ಇದೆಲ್ಲ ಚೆನ್ನಾಗಿ ಮಾಡೋರೆ. ಕರ್ನಾಟಕದಲ್ಲಿ ಏನೈತೆ ಅಂದರೆ ಯಾರನ್ನ ಹಾಕಿದ್ರೆ ಹೇಳ್ಬೇಕು, ಈಶ್ವರ ಲಿಂಗ ಐತೆ, ಏನು ಮಸ್ತಾಗೈತಪ್ಪ. ಭಾರಿ ಈಶ್ವರನ ದೇವಸ್ಥಾನ ಸುತ್ತಾಡ್ತಾ ಇದ್ದೀನಪ್ಪ. ಥರ ಒಳ್ಳೆ ವೈಬ್ ಚೆನ್ನಾಗೈತೆ ನಿಮ್ಮದೇ. ನಾನಿಲ್ಲಿ ನಮ್ಮ ಅಣ್ಣ ಬರ್ಡೇ ದಿವಸ ಬಂದಿದ್ದು, ನಮ್ಮ 2ನೇ ಅಣ್ಣ, ನಮ್ಮಮ್ಮ ಎಲ್ಲರೂ ಬಂದಿದ್ದು. ಅವಾಗ ತೆಗೆದಿದ್ದು ಫೋಟೋ ಇದ್ರಲ್ಲಿ ಚೆನ್ನಾಗಿ ಬಂದೈತೆ. ಇಲ್ಲೆಲ್ಲ ಏನೋ ಇತ್ತು, ಇವಾಗ ಏನೂ ಇಲ್ಲ. ಇದು ಔಟ್ ಸೈಡ್. ಸೊ ಇಲ್ಲಿ ಆಯಿತು ದರ್ಶನ ಮಾಡಿದ್ದು. ನಮ್ಮ ಅಕ್ಕನೂ ಇಲ್ಲೇ ಎಲ್ಲೋ ಬಂದವ್ರಂತೆ, ದೇವ್ರಿಗೆ ಫೋನ್ ಮಾಡ್ತಾರೆ, ಬಾರೋ ಇಲ್ಲೇ ಜಾಸ್ತಿ. ನಾನು ಫ್ರೆಂಡ್ಸ್ ಜೊತೆ ಬಂದೆ, ಮತ್ತೆ ನಮ್ಮ ಅಕ್ಕ ಫ್ಯಾಮಿಲಿ ಜೊತೆ ಅಟ್ಯಾಚ್ ಮಾಡೋಕೆ ನೋಡ್ದೆ. ಕೆಲಸ ಐತೆ ಬಿಡೋ ಬರ್ತೀನಿ ಅಂತೇಳಿ ಕಟ್ ಮಾಡಿದೆ. ಸೊ ಇವಾಗ ಇಲ್ಲಿಂದ ಒಂದು ಡ್ಯಾಮ್ ಇದೆ, ಏನೋ ಡ್ಯಾಮ್ ಹೆಸರು ಮರ್ತೋದನ. ಆ ಡ್ಯಾಮ್ಗೆ ಹೋಗಿ ಡ್ಯಾಮ್ ನೋಡಿಕೊಂಡು ಊಟ ಮಾಡಿಕೊಂಡು ಸೀದಾ ಮನೆಗೆ ಹೋಗಬೇಕು ಅಂತ. ಸೊ ಬನ್ನಿ ಹೋಗೋಣ. ಮಾತ್ರ ಈ ಬಿಸಿಲು, ಶೂಗಳು ಹಾಕೊಂಡು ಓಡಾಡ್ರಿ ಆಚೆ ಕಡೆ ಓಡಾಡ್ಬೇಕಾರೆ. ಇವಾಗ ನಾನು ಡ್ಯಾಮ್ ಹತ್ರ ಬಂದಿದ್ದೀನಿ. ನಾನು ಎಷ್ಟು ದಿವಸ ಆಗಿತ್ತು ನನ್ನ ಡ್ಯಾಮ್ ಹತ್ರ ಬಂದು, ಸುಮಾರು ಬೇಜಾನು ವರ್ಷನ ಹೋಗಿತ್ತು. ನಾನು ಬಂದಾಗ ಇದೆಲ್ಲ ನೀರು ತುಂಬ ಹೋಗಿತ್ತು ಫುಲ್ಲು, ಅಲ್ಲೆಲ್ಲ ನೀರೇ ಇಲ್ಲ. ಅದು ಬ್ಯಾಕು ಇಲ್ಲೆಲ್ಲ ಅಲೋ ಮಾಡ್ತಾಯಿದ್ರು ಫಸ್ಟು, ಬಟ್ ಇವಾಗ ಅಲೋ ಮಾಡ್ತಾಯಿಲ್ಲ ಈ ಕಡೆ. ಇದು ಬಂದು ಸ್ಟಾಕಲ್ಲಿರೋ ವಾಟ್ರ್ ಅಷ್ಟೇ, ಬರೀ ಗಮ್ಮಂತ ಐತೆ ಫುಲ್ಲು. ಆ ಕಡೆನೂ ಅಷ್ಟೇ. ನಾನು ಲಾಸ್ಟ್ ಟೈಮ್ ಒಂದು 5-6 ವರ್ಷ ಆಯ್ತು ನಾನು ಬಂದೆ, ನನ್ನ ಫ್ರೆಂಡ್ಸ್ ಜೊತೆ ಬನ್ನಿ. ಅವಾಗ ಇಷ್ಟು ಇದ್ದಿಲ್ಲ, ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ, ನೀರೆಲ್ಲ ಜಾಸ್ತಿ ಕಮ್ಮಿ ಐತೆ. ಅವ್ರ ಒಳಗಡೆ ಹಂಗೆ ಹೋದರೆ ಆ ಕಡೆ ಗೇಟ್ ಓಪನ್ ಆಗೋದು ಅದು ಇದು, ಸೊ ಎಲ್ಲ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಫೋಟೋ ತೆಗ್ಸಿದ್ದು ಬಂದು ಅಲ್ಲಿ ಕರೆಕ್ಟಾಗಿ ಗ್ರಿಲ್ ಇತ್ತಲ್ಲ, ಇದಿದಲ್ಲ ಆ ಕಂಬಿಗಳ ಹತ್ರ ಇತ್ತು. ಇವಾಗ ಎಕ್ಸ್ಟ್ರಾ ಒಂದು ಗ್ರಿಲ್ ಹಾಕೋರು ಇವರು, ಸಪ್ರೇಟಾಗಿ ಸೇಫ್ಟಿ ಇರಲಿ ಅಂತ ಇನ್ನೊಂದು ಎಕ್ಸ್ಟ್ರಾ ಗ್ರಿಲ್ ಹಾಕೋರು. ಬಟ್ ನಾನು ಅಲ್ಲಿ ತೊಗೊಂಡಿದ್ದೆ ಫೋಟೋ, ನೆನಪೈತೆ. ಅದು ಬಿಟ್ಟರೆ ಎಲ್ಲ ಫುಲ್ಲು ವಾಟ್ರು. ಇದು ಬಂದು ಏನೋ ಗೇಟ್ದೆ ಅನಿಸುತ್ತೆ. ನಾನು ಬಂದಿದ್ದಾಗ ಇದೆಲ್ಲ ನೋಡಿದ್ದಿಲ್ಲ ನಾನು.
ಬೇರೆ ನೀರು ಮಾತ್ರ ನೋಡ್ಕೊಂಡು ಹೋಗಿದ್ದೆ. ಈಗ ಪರವಾಗಿಲ್ಲ, ಚೆನ್ನಾಗೈತೆ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಟ್ರಿಪ್ಪು ನಂದು ಇಲ್ಲೇ ಮುಗೀತು. ಸೊ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಮಲ್ಗೋಣ. ಬನ್ನಿ ಹಾಗೆ ಊಟ ಮಾಡಿಕೊಂಡು ಗಾಡಿಯಲ್ಲಿ ಹೋಗೋಣ. ಮಾತ್ರ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಆಚೆ ಬರೋದು ಒಂಥರ ಮಸ್ತಾಗಿತ್ತು. ಫ್ರೆಂಡ್ಸ್ ಜೊತೆ ಎಲ್ಲ ಬರ್ಬೋದು ಆರಾಮಾಗಿ. ಒಂದು 3,000 2,000 ಇತ್ತಂದರೆ ಹಿಂದೆ ಬಂದು ಎಂತ ಮಾಡ್ಕೊಂಡು ಹೋಗ್ಬೋದು. ಒಂದು ಫುಲ್ ಟ್ಯಾಂಕ್ ಪೆಟ್ರೋಲು, ಒಂದು 1,000 ಅಮೌಂಟ್ ಇದ್ದರೆ ಸಾಕು.